ನಮಸ್ಕಾರ. ಮನೆ ಗೃಹಿಣಿ ಚಾನಲ್ಗೆ ಪ್ರೀತಿ ವೀಕ್ಷಕರಿಗೆಲ್ಲ ಆತ್ಮೀಯವಾದ ಸ್ವಾಗತ. ಹಬ್ಬದ ದಿನಗಳಲ್ಲಿ ವಿಶೇಷವಾಗಿ ಮಾಡುವಂತಹ ಹೋಳಿಗೆ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ವಿಭಿನ್ನ ರೀತಿಯಲ್ಲಿ ಗೋಧಿ ಹಿಟ್ಟನ್ನು ನೆನೆಸಿಕೊಂಡು ತೆಳುವಾದಂತಹ ಹಾಗೆಯೇ ಈ ಥರ ಸಾಫ್ಟ್ ಆಗಿ ಹೊಂಬಣ್ಣದ ಕಲರ್ ಆಗಿರುವಂತಹ ಹೋಳಿಗೆ ಬಾಯಲ್ಲಿಟ್ಟರೆ ಸಾಕು ಹಾಗೆ ಬೆಣ್ಣೆಯಂತೆ ಕರ್ಗೋಗುತ್ತೆ. ಈ ಥರ ಬಿಸಿ ಬಿಸಿ ಆಗಿರುವಂತಹ ಹೋಳಿಗೆನ ಮಾಡಿಕೊಟ್ರೆ ಒಬ್ಬರೇನೆ 4 ಹೋಳಿಗೆನ ಊಟ ಮಾಡ್ತಾರೆ. ಹಾಗಿದ್ರೆ ತಡ ಮಾಡದೆ ಇವತ್ತಿನ ಈ ಹೋಳಿಗೆ ರೆಸಿಪಿನ ಹೇಗೆ ಮಾಡೋದು ಅಂತ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ಕುಕ್ಕರ್ ಪಾತ್ರೆಗೆ 1 ಬಟ್ಲಾಗುವಷ್ಟು ಕಡಲೆಬೇಳೆನ ಸೇರಿಸ್ತಾ ಇದ್ದೀನಿ. ಕಡಲೆಬೇಳೆನ ನೀರಲ್ಲಿ 1-2 ಸತಿ ವಾಶ್ ಮಾಡಿ ತಗೊಳ್ತಾ ಇದ್ದೀನಿ. 1 ಬಟ್ಲು ಕಡಲೆಬೇಳೆ ಬೇಯೋದಕ್ಕೆ 3 ಬಟ್ಲಾಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಇದರಲ್ಲಿ ನಾವು ಕಟ್ಟಿನ ಸಾಂಬಾರ್ ಕೂಡ ಮಾಡ್ಕೊಳ್ಬಹುದು. ಸಾಂಬಾರ್ ಬೇಡ, ಬರೀ ನಾವು ಹೋಳಿಗೆನೆ ಮಾಡ್ಕೊಳ್ತೀವಿ ಅನ್ನೋರಾದರೆ 2 ಬಟ್ಲಾಗುವಷ್ಟು ನೀರು ಸೇರಿಸಿದ್ರೆ ಸಾಕು. ಇವಾಗ ಇದಕ್ಕೆ 1/4 ಚಮಚ ಆಗುವಷ್ಟು ಅರಿಶಿಣ ಹಾಗೆಯೇ ಅರ್ಧ ಚಮಚ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸ್ತಾ ಇದ್ದೀನಿ. ಮುಚ್ಚಳನ ಮುಚ್ಚಿ ಸ್ಟವ್ನ ಆನ್ ಮಾಡಿ ಮೀಡಿಯಂ ಫ್ಲೇಮ್ನಲ್ಲಿ 3-4 ವಿಜಲ್ ಬರೋವರೆಗೂ ಬೇಳೆನ ಬೇಯಿಸಿ ತಗೊಳ್ತಾ ಇದ್ದೀನಿ. ಕೆಲವೊಂದು ಬೇಳೆ ಬೇಗ ಬೇಯುತ್ತೆ, ಇನ್ನು ಕೆಲವೊಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಹಾಗಾಗಿ ನೋಡಿಕೊಂಡು 3-4 ವಿಜಲ್ ಬರೋವರೆಗೂ ಬೇಳೆನ ಕೂಗಿಸ್ಕೋಬೇಕಾಗುತ್ತೆ. ಈ ಕಡೆ ನಾನು ಗೋಧಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. 2 ಬಟ್ಲಾಗುವಷ್ಟು ಗೋಧಿ ಹಿಟ್ಟು. ಯಾವ ಬಟ್ಲಲ್ಲಿ ನಾನು ಕಡಲೆಬೇಳೆನ ತಗೊಂಡಿದ್ದೋ ಅದೇ ಬಟ್ಲತೆಯಲ್ಲಿ 2 ಬಟ್ಲಾಗುವಷ್ಟು ಗೋಧಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ 1 ಚಮಚ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸ್ತಾ ಇದ್ದೀನಿ. ಅಡುಗೆ ಎಣ್ಣೆನ ಸ್ಕಿಪ್ ಮಾಡದೆ ಸೇರಿಸಿ ಹೋಳಿಗೆ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಈ ಥರ ಸ್ವಲ್ಪ ಎಣ್ಣೆನ ಸೇರಿಸೋದ್ರಿಂದ ಚೆನ್ನಾಗಿ ಎಣ್ಣೆನ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಹಿಟ್ಟಿನಲ್ಲಿ. ಕೆಲವೊಂದು ಗೋಧಿ ಹಿಟ್ಟು ಸ್ವಲ್ಪ ಜಿಗಿ ಇರುತ್ತೆ, ಇನ್ನೊಂದು ಕೆಲವೊಂದು ಹಿಟ್ಟು ಜಿಗುಟು ಇರೋದಿಲ್ಲ. ಸ್ವಲ್ಪ ನಿಮ್ಮ ಗೋಧಿ ಹಿಟ್ಟು ಏನಾದರೂ ಜಿಗಿ ಇಲ್ಲ ಅಂತಂದರೆ ಇಲ್ಲಿ ನೀವು 2 ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನು ಸೇರಿಸಿ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ. ಮುಖ್ಯವಾಗಿ ಗೋಧಿ ಹಿಟ್ಟಿನಲ್ಲಿ ನಾವು ಹೋಳಿಗೆ ಮಾಡ್ತೀವಿ ಅನ್ನೋದಾದರೆ ಗೋಧಿ ಹಿಟ್ಟು ಸ್ವಲ್ಪ ಜಿಗಿ ಇರಲೇಬೇಕಾಗುತ್ತೆ. ನೋಡಿ, ಎಣ್ಣೆ ಎಲ್ಲ ಪೂರ್ತಿಯಾಗಿ ನಾನು ಕಲಿಸ್ಕೊಂಡಿದ್ದಾಗಿದೆ ಹಿಟ್ಟಿನಲ್ಲಿ. ಇಲ್ಲಿ 1 ಬಟ್ಲು ನೀರು ತಗೊಂಡಿದ್ದೀನಿ. ಇದಕ್ಕೆ 1/4 ಚಮಚ ಆಗುವಷ್ಟು ಅರಿಶಿಣ ಹಾಕಿ ಚೆನ್ನಾಗಿ ಇದನ್ನು ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಈ ಅರಿಶಿಣ ಹಾಕಿರುವಂಥ ನೀರಿನಿಂದ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ಅರಿಶಿಣ ಬೇಡ, ಸ್ವಲ್ಪ ಲೈಟಾಗಿ ಕಲರ್ ಬರಲಿ ಅನ್ನೋದಕ್ಕೆ ನಾನಿಲ್ಲಿ ಅರಿಶಿಣನ ಸೇರಿಸಿದ್ದು. ಮಾಮೂಲಾಗಿ ನಾವು ಯಾವಾಗಲೂ ಹೋಳಿಗೆ ಮಾಡಲಿ ಈ ಥರ ಹಿಟ್ಟು ಕಲಿಸ್ಬೇಕಾದ್ರೆ ಅರಿಶಿಣ ಅಂತೂ ಬಳಸೇ ಇಲ್ಲ. ಇದೇ ಫಸ್ಟ್ ಟೈಮು ನಾನು ಕೂಡ ಅರಿಶಿಣ ಬಳಸ್ತಾ ಇರೋದು. ಸ್ವಲ್ಪ ಕಲರು ಹೋಳಿಗೆದು ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಲೈಟಾಗಿರಬೇಕು, ತೀರಾ ಡಾರ್ಕಾಗಿ ಅರಿಶಿಣ ಆಗಬಾರ್ದು. ಇವಾಗ ನೋಡ್ತಾ ಇದ್ದಿರಲ್ಲ ಹಿಟ್ಟನ್ನು ನಾನು ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ತಾ ಆದಷ್ಟು ಚಪಾತಿ ಹಿಟ್ಟಿನ ಅದಕ್ಕಿಂತ ಸಾಫ್ಟಾಗಿ ಕಲಿಸ್ಕೊಂಡಿದ್ದೀನಿ. ಕಲರ್ ಕೂಡ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ, ಜಾಸ್ತಿ ಅರಿಶಿಣ ಕೂಡ ಆಗಿಲ್ಲ. ಹಾಕಿರುವಂಥ ಅರಿಶಿಣ ಆಲ್ಮೋಸ್ಟ್ ಆಗಿ ಕೆಳಗಡೆನೆ ಕೂತಿದೆ, ನೋಡ್ತಾ ಇರ್ಬೋದು. ಬರೀ ಅರಿಶಿಣದ ಕಲರ್ ಇರುವಂಥ ನೀರನ್ನು ಬಳಸಿ ಹಿಟ್ಟನ್ನು ಕಲಿಸ್ಕೊಂಡಿರೋದು. ಚಪಾತಿ ಹಿಟ್ಟಿನ ಅದಕ್ಕಿಂತ ಸಾಫ್ಟಾಗಿ ಹಿಟ್ಟು ಕಲಿಸಿದ್ದಾಗಿದೆ. ಈ ಕಲಿಸಿದಂಥ ಹಿಟ್ಟನ್ನು ನೀರಿನಲ್ಲಿ ನೆನೆಸಿಕೊಳ್ಳುವಂಥ ಈ ಒಂದು ಟ್ರಿಕ್ಕನ್ನು ನೀವು ಬಳಸಿದರೆ ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿರುವಂಥ ಹೋಳಿಗೆನ ರೆಡಿ ಮಾಡ್ಕೊಳ್ಳೋದಲ್ಲದೆ 2 ದಿನ ಇಟ್ಟರೂ ಕೂಡ ಹೋಳಿಗೆ ಅಷ್ಟೇ ಸಾಫ್ಟ್ ಆಗಿರುತ್ತೆ. ನೋಡಿ, ಹಿಟ್ಟು ಮುಳುಗುವಷ್ಟು ನೀರನ್ನು ಸೇರಿಸಿ ಇದನ್ನು ಒಂದು 20 ನಿಮಿಷ ಅಥವಾ ಅರ್ಧ ಗಂಟೆಗಳ ಕಾಲ ನೆನೆಸಿ ತಗೊಂಡ್ರೆ ಹೋಳಿಗೆ ಮಾಡುವಂಥ ಹಿಟ್ಟು ತುಂಬಾ ಚೆನ್ನಾಗಿ ಸಾಫ್ಟಾಗಿ ರೆಡಿ ಆಗುತ್ತೆ. ಹೋಳಿಗೆಗೆ ಎಷ್ಟೊತ್ತು ನಾವು ಹಿಟ್ಟು ಕಲಸಿ ನೆನೆಸಿಡ್ತೀವೋ ಅಷ್ಟೇ ಚೆನ್ನಾಗಿ ಹೋಳಿಗೆ ಸೂಪರಾಗಿ ಸಾಫ್ಟಾಗಿ ಬರುತ್ತೆ. ಇದನ್ನು ಸ್ವಲ್ಪ ನಾನು ಸೈಡಲ್ಲಿ ಎತ್ತಿಡ್ತಾ ಇದ್ದೀನಿ ನೆನೆಯೋದಕ್ಕೆ. ಈ ಕಡೆ ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ. 4 ವಿಜಲ್ ಬರೋವರೆಗೂ ಬೇಳೆನ ಕೂಗಿಸ್ಕೊಂಡಿದ್ದೀನಿ. ಇವಾಗ ನೋಡಿ, ಬೇಳೆ ಅಂತೂ ಚೆನ್ನಾಗಿ ಬೆಂದಿದೆ. ಈ ಥರ ಕೈನಿಂದ ನೀವು ಒಂದು ಬೇಳೆನ ಬ್ರೇಕ್ ಮಾಡಿ ನೋಡಿ, ಸಾಫ್ಟಾಗಿ ಅದು ಬೆಂದಿದೆ ಅಂತ. ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಬೇಳೆ ಬೆಂದಿದೆ. ಈ ಸ್ಪೂನಿಂದ ಒಂದು ಸತಿ ನಾನು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಟ್ಟು ಗಟ್ಟಿಯಾಗಿ ಬರಲಿ ಅನ್ನೋದಕ್ಕೆ ಈ ಥರ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಬಸಿದು ತಗೊಳ್ತಾ ಇದ್ದೀನಿ. ಪ್ರತಿ ಬಾರಿಗೂ ನಾವು ಹೋಳಿಗೆ ಮಾಡಿದ್ರೆ ಈ ಕಟ್ಟಿನ ಸಾರು ಅಥವಾ ಆಂಬೂರನ್ನ ಮಾಡೋದು ಮಿಸ್ ಮಾಡೋದೇ ಇಲ್ಲ. ತುಂಬಾ ಇಷ್ಟಪಟ್ಟು ಊಟ ಮಾಡ್ತಾರೆ. ನೋಡಿ, ಈ ನೀರನ್ನು ಇವಾಗ ಸಪ್ರೇಟಾಗಿ ತೆಗೆದಿಟ್ಕೊಂಡಾಗಿದೆ. ಸ್ವಲ್ಪ ಕೂಡ ನೀರನ್ನಂಥದ್ದು ಇರಬಾರ್ದು ಈ ಬೇಳೆನಲ್ಲಿ. ಇಲ್ಲಿ ಸ್ಟವ್ನ ಆನ್ ಮಾಡಿ ಸ್ವಲ್ಪ ನೀರಿತ್ತು ಅಂತ ಹೇಳಿ 1-2 ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಪೂರ್ತಿಯಾಗಿ ನೀರನ್ನಂಥದ್ದು ಖಾಲಿಯಾಗಿದೆ. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ. 1 ಬಟ್ಲು ಕಡಲೆಬೇಳೆಗೆ ನಾನಿಲ್ಲಿ 1/4 ಬಟ್ಲಾಗುವಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ. ಸ್ವೀಟ್ ಕಡಿಮೆ ತಿನ್ನೋರಾದರೆ 2 ಕೂಡ ಈಕ್ವಲ್ ಕ್ವಾಂಟಿಟಿನಲ್ಲಿ ನೀವು ಸೇರಿಸ್ಬೋದು. ನಮ್ಮ ಮನೆಯಲ್ಲಿ ಹೋಳಿಗೆನ ಸ್ವಲ್ಪ ರುಚಿಯಾಗಿದ್ರೇ ಇಷ್ಟಪಡ್ತಾರೆ.
ಈ ಬೆಲ್ಲನ ಚೆನ್ನಾಗಿ ಬೇಳೆನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬೆಲ್ಲ ಪೂರ್ತಿಯಾಗಿ ಕರಗಿದ ಮೇಲೆ ಸ್ವಲ್ಪ ತೆಳ್ಳಗಾಗುತ್ತೆ. ಹಾಗೆಯೇ ತೆಳ್ಳಗಾದ್ಮೇಲೆ ಮತ್ತೆ ಇದನ್ನು 2-3 ನಿಮಿಷಗಳ ಕಾಲ ಕುದಿಸಿ ತಗೊಂಡ್ರೆ ಸ್ವಲ್ಪ ಲೈಟಾಗಿ ಗಟ್ಟಿಯಾದಕ್ಕೆ ರೆಡಿ ಆಗುತ್ತೆ. ತೀರ ಗಟ್ಟಿಯಾಗಲ್ಲ ನೋಡಿ. ಆಲ್ಮೋಸ್ಟ್ ಆಗಿ ಇದಿವಾಗ ರೆಡಿ ಆಗಿದೆ. ಇದಕ್ಕಿಂತನೂ ಕೂಡ ತೀರ ಗಟ್ಟಿಯಾಗಿ ಮಾಡಬಾರ್ದು, ಇಷ್ಟು ಸ್ವಲ್ಪ ತೆಳುವಾಗಿರಬೇಕು. ತಕ್ಷಣಕ್ಕೆ ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಬೋದು. ಸ್ಟವ್ನ ಆಫ್ ಮಾಡಿ ಸ್ವಲ್ಪ ಇಲ್ಲಿ ನಾನು 2 ಏಲಕ್ಕಿನ ಜಜ್ಜಿ ಸೇರಿಸ್ತಾ ಇದ್ದೀನಿ. ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಕೆಲವೊಬ್ಬರು ಜಾಯಿಕಾಯಿ ಪುಡಿನೂ ಕೂಡ ಸ್ವಲ್ಪ ಲೈಟಾಗಿ ಸೇರಿಸ್ತಾರೆ. ಹೋಳಿಗೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಪೂರ್ತಿಯಾಗಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಂಡದ್ದಾಗಿದೆ. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ನೋಡ್ತಾ ಇರ್ಬೋದು, ಈ ರೀತಿಯಲ್ಲಿದೆ. ಇಲ್ಲಿ ಮಿಕ್ಸರ್ ಜಾರ್ಗೆ ಈ ಬೇಳೆನ ಸೇರಿಸ್ತಾ ಇದ್ದೀನಿ ನೋಡಿ. ತುಂಬ ಬಿಸಿಯಾಗಿದ್ದಾಗ ಮಿಕ್ಸರ್ ಜಾರ್ಗೆ ಸೇರಿಸಿ ತಕ್ಷಣಕ್ಕೆ ನಾವು ಗ್ರೈಂಡ್ ಮಾಡ್ಕೊಳ್ಳೋಕೆ ಹೋದರೆ ಒಂದೊಂದು ಸತಿ ಅದು ಸಿಡಿಯೋ ಚಾನ್ಸಸ್ ಇರುತ್ತೆ ಆ ಒಂದು ಹೀಟಿನ ಪ್ರೆಷರ್ಗೆ. ಹಾಗಾಗಿ ಒಂದು ಸತಿ ಈ ಥರ ನಾವು ಸ್ಪೂನಿಂದ ಚೆನ್ನಾಗಿ ಇದನ್ನು ಗರಗರ ಅಂತ ಮಿಕ್ಸ್ ಮಾಡಿಕೊಂಡ್ರೆ ಆ ಹೀಟಿನ ಅಂಶ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ನಂತರ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಬೋದು ಮುಚ್ಚಳದಿಂದ ಮುಚ್ಚಿ. ತೀರಾ ಬಿಸಿ ಇಲ್ಲ ಅಂದರೆ ಹಾಗೆಯೇ ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಬಹುದು. ಇವಾಗ ನೋಡಿ ಪೂರ್ತಿಯಾಗಿ ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ. ಎಷ್ಟು ಸ್ಮೂತಾಗಿ ನಾವು ಹೂರಣನ ರೆಡಿ ಮಾಡ್ಕೊಳ್ತೀವೋ ಹೋಳಿಗೆ ಕೂಡ ಎಲ್ಲೂ ಕೂಡ ಹರಿಯದೆ ಮತ್ತು ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಹೋಳಿಗೆನ ರೆಡಿ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಪೂರ್ತಿಯಾಗಿ ನುಣ್ಣಗೆ ಹೂರಣ ಅಂತೂ ರೆಡಿಯಾಗಿದೆ. ಇಲ್ಲಿ ನಾನು ಒಂದು ಪಾತ್ರೆಗೆ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಹೂರಣ ಅಂತೂ ರೆಡಿಯಾಗಿದೆ. ಇದನ್ನು ಸ್ವಲ್ಪ ಪಕ್ಕಕ್ಕೆ ತಿಡ್ತಾ ಇದ್ದೀನಿ. ಈ ಹೂರಣ ಮಾಡೋಷ್ಟರಲ್ಲಿ ಹಿಟ್ಟು ಕೂಡ ಇವಾಗ ಚೆನ್ನಾಗಿ ನೆಂದಿದೆ. ಒಂದು ಅರ್ಧ ಗಂಟೆಗಳ ಕಾಲ ನೋಡಿ ಎಷ್ಟು ಸಾಫ್ಟಾಗಿ ನೆಂದಿದೆ ಅಂತ. ನೋಡಿ ಹಿಟ್ಟು ಯಾವ ಥರ ನೆಂದಿದೆ ಅಂತ ಕೈಯಲ್ಲಿ ಹಿಡಿದ್ರೆ ಅದು ಜಾರಿ ಬೀಳ್ತಾ ಇದೆ, ಅಷ್ಟು ಮೇಲ್ಭಾಗ ಸಾಫ್ಟಾಗಿ ಆಗಿದೆ. ಇದನ್ನು ಇವಾಗ ಇನ್ನೊಂದು ಪಾತ್ರೆಗೆ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ನಾದ್ಕೊಳ್ತಾ ಇದ್ದೀನಿ. ಒಂದು 2-3 ನಿಮಿಷಗಳ ಕಾಲ. ಕೈಗೆ ಒಂದು ಸ್ವಲ್ಪ ಹಿಟ್ಟು ಅಂಟೋ ಥರ ಆಗ್ತಿದೆ ಅಂದರೆ ಕೈನ ಒಂದು ಸ್ವಲ್ಪ ನೀರಿನಲ್ಲಿ ಅದ್ದುತ್ತಾ ಕಲಿಸ್ಕೊಳ್ತಾ ಹೋದರೆ ಈಸಿಯಾಗಿ ಹಿಟ್ಟನ್ನು ನಾದ್ಕೊಳ್ಬೋದು. ನಂತರ ಇವಾಗ ಹಿಟ್ಟನ್ನು ಈ ಥರ ಸ್ವಲ್ಪ ಬಡ್ದು 1 ನಿಮಿಷಗಳ ಕಾಲ ಹೀಗೆ ನಾದ್ಕೊಂಡ್ರೆ ಹಿಟ್ಟು ಸೂಪರ್ ಸಾಫ್ಟಾಗಿ ರೆಡಿಯಾಗುತ್ತೆ. ನೋಡಿ ಹಿಟ್ಟು ಕೈನಲ್ಲಿ ಈ ಥರ ಹಿಡಿದು ಎಳೆದ್ರೆ ಅದು ಕಟ್ಟಾಗಬಾರ್ದು. ಈ ಥರ ಎಳಿತಾ ಇದ್ದರೆ ಅದು ನಾರು ಥರ ಬರ್ತಾ ಇದೆ ಅಂದರೆ ಪರ್ಫೆಕ್ಟಾಗಿ ಹೋಳಿಗೆ ಮಾಡೋದಕ್ಕೆ ಹಿಟ್ಟು ರೆಡಿಯಾಗಿದೆ ಅಂತಲೇ ಅರ್ಥ. ಮತ್ತು ಗೋಧಿ ಹಿಟ್ಟು ಕೂಡ ತುಂಬಾ ಜಿಗಿಯಾಗಿದೆ. ಈ ಥರ ಬರ್ತಾ ಇಲ್ಲ, ಹಿಟ್ಟು ಎಳೆದ ತಕ್ಷಣ ಅದು ಕಟ್ಟ ಆಗ್ತಿದೆ ಅಂದರೆ ಇಲ್ಲಿ ನೀವು ಸ್ವಲ್ಪ ಮೈದಾ ಹಿಟ್ಟನ್ನು ಸೇರಿಸಿ ಹಿಟ್ಟನ್ನು ಕಲಿಸ್ಕೊಳ್ಬಹುದು. ಅತಿ ಮುಖ್ಯ ಅಂದರೆ ಇಲ್ಲಿ ಈ ಥರ ಹಿಟ್ಟು ನಾರು ಥರ ಬರಬೇಕು. ಸ್ವಲ್ಪ ಜಿಗಿಟ್ಟಿದ್ರೇ ಮಾತ್ರ ಗೋಧಿ ಹಿಟ್ಟಿನಲ್ಲಿ ನಾವು ಹೋಳಿಗೆನ ರೆಡಿ ಮಾಡ್ಕೊಳ್ಳೋಕ್ಕಾಗೋದು. ಹಿಟ್ಟು ಇವಾಗ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಇಲ್ಲಿ ನಾನು ಹೋಳಿಗೆ ಮಾಡೋದಕ್ಕೆ ಈ ಥರ ತವಾನ ತೊಗೊಂಡಿದ್ದೀನಿ, ಜರ್ಮನ್ ತವಾ. ಇದಕ್ಕೆ ನಾನು ಪೂರ್ತಿಯಾಗಿ ಎಣ್ಣೆನ ಅಪ್ಲೈ ಮಾಡ್ತಾ ಇದ್ದೀನಿ. ಫಸ್ಟ್ ಹೋಳಿಗೆ ಹಾಕಿದ್ರೆ ಎಲ್ಲೂ ಕೂಡ ಹೋಳಿಗೆ ಅಂಟ್ಕೊಳ್ಬಾರ್ದು ಅಂತ ಹೇಳಿ ಈ ಥರ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಇದನ್ನಿವಾಗ ಸ್ಟವ್ನ ಆನ್ ಮಾಡಿ ಲೋ ಫ್ಲೇಮ್ನಲ್ಲಿ ಕಾಯೋದಕ್ಕೆ ಇಡ್ತಾ ಇದ್ದೀನಿ. ಈ ಕಡೆ ಹೋಳಿಗೆ ಮಾಡೋದಕ್ಕೆ ಈ ಥರ ಶೀಟನ್ನು ತಗೊಂಡಿದ್ದೀನಿ. ಇದನ್ನು ನಾವು ತಗಡ ಅಂತ ಕರಿತೀವಿ. ಇದರಲ್ಲಿ ಹೋಳಿಗೆ, ಚಪಾತಿ, ದಪಾಟಿ ಎಲ್ಲನೂ ಕೂಡ ಈಸಿಯಾಗಿ ಮಾಡ್ಕೊಳ್ಬೋದು. ಈ ಥರ ಇಲ್ಲ ಅಂದರೆ ಒಬ್ಬಟ್ಟುತ್ತುವಂಥ ಪೇಪರು ಅಥವಾ ಬಾಳೆ ಎಲೆ ಇಲ್ಲಾಂದರೆ ಬಟರ್ ಪೇಪರ್ನಲ್ಲೂ ಕೂಡ ಹೋಳಿಗೆನ ಲಟ್ಟಿಸಿ ತಗೊಳ್ಬೋದು. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಹಾಗೆಯೇ ಸ್ವಲ್ಪ ಜೋಳದ ಹಿಟ್ಟನ್ನು ಉದುರಿಸಿ ಚೆನ್ನಾಗಿ ಇದನ್ನು ತಗಡ ಪೂರ್ತಿಯಾಗಿ ಅಪ್ಲೈ ಮಾಡಿ ನಾದಿರುವಂಥ ಹಿಟ್ಟನ್ನು ತಗೊಂಡು ಈ ಥರ ಇವಾಗ ಉಳ್ಳೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಿಟ್ಟಿನ ಉಳ್ಳೆ ಸ್ವಲ್ಪ ಚಿಕ್ಕದಾಗಿರಬೇಕು, ಹಾಗೆಯೇ ಹೂರಣದ ಉಳ್ಳೆ ಸ್ವಲ್ಪ ದೊಡ್ಡದಾಗಿರಬೇಕು. ನೋಡ್ತಾ ಇದ್ದೀರಲ್ಲ, ಇಲ್ಲಿ ಹಿಟ್ಟಿನ ಉಳ್ಳೆಕ್ಕಿಂತ ಹೂರಣದ ಉಳ್ಳೆ ಡಬಲ್ ಆಗಿದೆ. ಈ ಥರ ಇದ್ದರೆ ಹೋಳಿಗೆ ತುಂಬಾ ರುಚಿಯಾಗಿ ಚೆನ್ನಾಗಿ ಬರುತ್ತೆ. ಇವಾಗ ಉಳ್ಳೆನ ನಾನಿಲ್ಲಿ ಈ ಥರ ಸ್ವಲ್ಪ ಕೈಯಿಂದ ಅಗಲಕ್ಕೆ ಮಾಡ್ತಾ ಇದ್ದೀನಿ, ಒಂದಷ್ಟು ಅಗಲಕ್ಕೆ ಚಿಕ್ಕದಾಗಿ. ಇವಾಗ ರೆಡಿ ಮಾಡಿದಂಥ ಹೂರಣದ ಉಳ್ಳೆನ ಇಟ್ಟು ಹೂರಣನ ಈ ಥರ ಫಿಲ್ ಮಾಡ್ತಾ ಇದ್ದೀನಿ. ಈ ಥರ ಹೂರಣ ಫಿಲ್ ಮಾಡಿ ಉಳ್ಳೆನ ರೆಡಿ ಮಾಡ್ಕೊಳ್ಳೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ನೋಡಿ, ಎಕ್ಸ್ಟ್ರಾ ಬಂದಿರುವಂಥ ಸ್ವಲ್ಪ ಹಿಟ್ಟನ್ನು ತೆಗೆದು ಇನ್ನು ಉಳಿದಂಥ ಸ್ವಲ್ಪ ಹಿಟ್ಟನ್ನು ಅಲ್ಲಿಯೇ ಅಟ್ಯಾಚ್ ಮಾಡಿ ನಂತರ ಈ ಥರ ಕೈನಿಂದ ಸ್ವಲ್ಪ ನಾವು ಫ್ಲ್ಯಾಟಾಗಿ ಮಾಡ್ಕೊಳ್ಬೇಕು. ತಗಡಾಗೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಈ ಜಾಯಿಂಟ್ ಮಾಡ್ಕೊಂಡಿರ್ತೀವಲ್ವ ಅದನ್ನು ಈ ಮೇಲ್ಭಾಗ ಮಾಡಿ ನಂತರ ಅದನ್ನು ಸ್ವಲ್ಪ ಈ ಥರ ಕೈನಿಂದ ಫ್ಲ್ಯಾಟಾಗಿ ಮಾಡಿಕೊಂಡು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಇದನ್ನಿವಾಗ ಉಲ್ಟಾ ತಿರುವು ಹಾಕಿ
ನಂತರ ಇದನ್ನು ಲಟ್ಟಿಸ್ತಾ ಹೋಗಬೇಕು. ಸ್ವಲ್ಪ ಕೈನಿಂದ ಫ್ಲ್ಯಾಟ್ ಮಾಡಿಕೊಂಡು ನಂತರ ಅದನ್ನು ಲಟ್ಟಿಸೋದ್ರಿಂದ ಹೂರ್ಣ ಅನ್ನೋದು ಸಮನಾಗಿ ಫಿಲ್ ಆಗಿ ಹೋಳಿಗೆ ಕೂಡ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ಮತ್ತು ನಾವು ಈಸಿಯಾಗಿ ಲಟ್ಟಿಸೋದಕ್ಕೂ ಕೂಡ ಸಹಾಯ ಆಗುತ್ತೆ. ಈ ಥರ ದಂಡಿಯಾಗಿ ಅಂದರೆ ಸುತ್ತಲೂ ಕೂಡ ಈ ಥರ ನಾವು ಹಗುರಕ್ಕೆ ತೀಡ್ತಾ ಹೋಳಿಗೆನ ಲಟ್ಟಿಸಬೇಕು. ಹೋಳಿಗೆ ಚೆನ್ನಾಗಿ ಬರಬೇಕಂದ್ರೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಹಾಗೆ ಹೂರ್ಣದ ಕನ್ಸಿಸ್ಟೆನ್ಸಿ ಎರಡೂ ಕೂಡ ಸಮನಾಗಿರಬೇಕು. ಅಂದರೆ ಹೂರ್ಣ ತೆಳ್ಳಗಿತ್ತು ಅಂದರೆ ಹಿಟ್ಟು ಕೂಡ ಸ್ವಲ್ಪ ತೆಳುವಾಗಿಯೇ ಇರಬೇಕು. ಎರಡೂ ಕೂಡ ಒಂದೇ ಸಮನಾಗಿದ್ದರೆ ಸ್ವಲ್ಪ ಕೂಡ ಅಂಚು ಅನ್ನೋದು ಹೋಳಿಗೆಯಲ್ಲಿ ಕಾಣೋದಿಲ್ಲ. ನೋಡ್ತಾ ಇದ್ದಿರಲ್ಲ, ಈ ಥರ ಲಟ್ಟಿಸ್ತಾ ಎಷ್ಟು ತೆಳುವಾಗಿ ಕೂಡ ಲಟ್ಟಿಸಿ ತಗೊಳ್ಬೋದು. ನೋಡ್ತಾ ಇದ್ದಿರಲ್ಲ, ಇಲ್ಲಿ ಒಂದು ಹೋಳಿಗೆನ ಲಟ್ಟಿಸಿದ್ದಾಗಿದೆ. ಈ ಕಡೆ ಹೆಂಚು ಕೂಡ ಕಾಯಕ್ಕಿಟ್ಟಿದ್ದೆ. ನೋಡಿ, ಈ ಥರ ತಗಡದಿಂದ ಈಸಿಯಾಗಿ ನಾವು ಬಿಡಿಸಿ ಹೋಳಿಗೆನ ತವಾ ಮೇಲೆ ಹಾಕ್ಕೊಳ್ಬಹುದು. ತಗಡಾಗೆ ಒಂದು ಸ್ವಲ್ಪ ಎಣ್ಣೆನ ಚೆನ್ನಾಗಿ ಅಪ್ಲೈ ಮಾಡಿದ್ರೆ ಈಸಿಯಾಗಿ ಹೋಳಿಗೆ ಬಂದುಬಿಡುತ್ತೆ. ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದಿಲ್ಲ ಹೋಳಿಗೆ ಯಾವ ಥರ ಉಬ್ಬಿ ಬರ್ತಾ ಇದೆ ಅಂತ. ಹೀಗೆ ಸ್ವಲ್ಪ ಉಬ್ಬಿ ಬರ್ತಾ ಇದೆ, ಸ್ವಲ್ಪ ಹೋಳಿಗೆ ಬೆಂದಿದೆ ಅಂದಾಗ ಸುತ್ತಲೂ ಕೂಡ ಫಸ್ಟು ಬಿಡಿಸ್ಕೊಂಡು ನಂತರ ಹೋಳಿಗೆನ ತಿರುವು ಹಾಕಿ ಚೆನ್ನಾಗಿ ಇದನ್ನು ಮತ್ತೆ ಬೇಯಿಸ್ತಾ ಇದ್ದೀನಿ. ಈ ಥರ ತಿರುವು ಹಾಕಿದ ಮೇಲೆ ಹೋಳಿಗೆ ಸುತ್ತಲೂ ಕೂಡ ಸ್ವಲ್ಪ ಎಣ್ಣೆನ ಈ ಥರ ಬಿಟ್ಟರೆ ಹೋಳಿಗೆ ಕೆಂಪಿಗೆ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಮತ್ತು ಸಾಫ್ಟಾಗೂ ಕೂಡ ಹೋಳಿಗೆ ರೆಡಿ ಆಗುತ್ತೆ. ನೋಡ್ತಿರೋ ಹಾಗೆ ಹೋಳಿಗೆ ಈ ಥರ ನಾವು ಸ್ವಲ್ಪ ಕೆಂಪಿಗೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಹೋಳಿಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಥರ ನೀವು ಹೋಳಿಗೆ ಮಾಡಿಕೊಟ್ರೆ ಬಿಸಿ ಆಗಿರುವಾಗ ತಿಂತಾಯಿದ್ರೆ ಒಬ್ಬರೇ 4 ಹೋಳಿಗೆನ ಊಟ ಮಾಡ್ತಾರೆ. ಸಖತ್ ರುಚಿಕರ ಅಂತಲೇ ಹೇಳ್ಬೋದು. ಈ ಥರ ಹೋಳಿಗೆನ ನೀವು ಬೇಯಿಸಿ ನೋಡಿ. ಹೀಗೆ ನಾನು ಇನ್ನೊಂದು ಹೋಳಿಗೆ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇನ್ನೊಂದು ಉಳ್ಳೆಯನ್ನು ತಗೊಂಡು ಅದನ್ನು ಕೂಡ ಒಂದಷ್ಟು ಅಗಲಕ್ಕೆ ಕೈನಿಂದ ಅಗಲ ಮಾಡಿಕೊಂಡು ಹಿಟ್ಟಿನ ಉಳ್ಳೆಗಿಂತ ಡಬಲ್ ಆಗಿರೋಷ್ಟು ಹೂರ್ಣನ ತಗೊಂಡು ಉಳ್ಳೆ ಮಾಡಿಕೊಂಡು ಈ ಥರ ಫಿಲ್ಲಿಂಗನ್ನು ಮಾಡ್ತಾ ಇದ್ದೀನಿ. ನೋಡಿ, ಎಕ್ಸ್ಟ್ರಾ ಬಂದಿರುವಂಥ ಸ್ವಲ್ಪ ಹಿಟ್ಟನ್ನು ತೆಗೆದುಬಿಟ್ಟು ಇನ್ನುಳಿದಂಥ ಸ್ವಲ್ಪ ಹಿಟ್ಟನ್ನು ಅಲ್ಲೇ ನಾವು ಅಟ್ಯಾಚ್ ಮಾಡಿಕೊಂಡು ಕೈನಿಂದ ಒಂದು ಸ್ವಲ್ಪ ಈ ಥರ ನಾವು ಫ್ಲ್ಯಾಟಾಗಿ ಮಾಡ್ಕೊಳ್ಬೇಕು ಉಳ್ಳೆನ. ಈ ಅಟ್ಯಾಚ್ ಮಾಡಿದಂಥ ಭಾಗನ ಮೇಲ್ಭಾಗ ಮಾಡಿಕೊಂಡು ಈ ಥರ ಉಳ್ಳೆನ ಇಟ್ಟು ಮತ್ತೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ತಾ ಕೈನಿಂದ ಅದನ್ನು ಒಂದು ಸ್ವಲ್ಪ ಅಗಲಕ್ಕೆ ಮಾಡಿಕೊಂಡು ಉಲ್ಟಾ ತಿರುವು ಹಾಕಿ ಸುತ್ತಲೂ ಕೂಡ ಹಗುರಕ್ಕೆ ಇದನ್ನು ತೀಡ್ತಾ ಹೋಗಬೇಕು. ಇಲ್ಲಿ ನಾವು ತೆಳುವಾಗಿ ಹೋಳಿಗೆನ ಲಟ್ಟಿಸಿರೋದ್ರಿಂದ ಜಾಸ್ತಿ ಹೋಳಿಗೆ ಉಬ್ಬಿ ಬರೋದಿಲ್ಲ. ಸ್ವಲ್ಪ ಮೀಡಿಯಮ್ ಆಗಿ ನೀವು ದಪ್ಪದಾಗಿ ಹೋಳಿಗೆನ ಲಟ್ಟಿಸಿ ಬೇಯಿಸಿದ್ರೆ ಉಬ್ಬಿ ಬರುವಂಥ ಹೋಳಿಗೆನೂ ಕೂಡ ರೆಡಿ ಮಾಡ್ಕೊಳ್ಬೋದು. ಹೂರ್ಣ ಏನಾದರೂ ತೀರ ತೆಳುವಾಗಿದೆ ಅಂದರೆ ಸ್ವಲ್ಪ ಹೂರ್ಣನ ನೀವು ಹುರಿದು ಅದನ್ನು ಮೀಡಿಯಮ್ ಆಗಿ ರೆಡಿ ಮಾಡ್ಕೊಳ್ಬಹುದು. ಹೂರ್ಣ ಕೂಡ ಎಷ್ಟು ಚೆನ್ನಾಗಿ ಸಮನಾಗಿ ಸ್ಪ್ರೆಡ್ ಆಗಿದೆ ಮತ್ತು ಸುತ್ತಲೂ ಅಂಚು ಕೂಡ ಬಂದಿಲ್ಲ, ಅಷ್ಟು ಚೆನ್ನಾಗಿ ಹೋಳಿಗೆ ರೆಡಿಯಾಗಿದೆ. ಈಗ ಇದನ್ನು ತವಾ ಮೇಲೆ ಹಾಕ್ತಾ ಇದ್ದೀನಿ. ಈಸಿಯಾಗಿ ನಾವು ತಗಡದಿಂದ ಹೋಳಿಗೆನ ಹಾಕ್ಕೊಳ್ಬಹುದು, ಸಲೀಸಾಗಿ ಬರುತ್ತೆ. ಇವಾಗ ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ. ನೋಡಿ, ಈ ಥರ ಸ್ವಲ್ಪ ಹೋಳಿಗೆ ಅಲ್ಲಲ್ಲಿ ಉಬ್ಬಿ ಬರ್ತಾ ಇದೆ. ಹೀಗೆ ಸ್ವಲ್ಪ ಇದು ಉಬ್ಬಿದೆ ಮತ್ತು ಮೇಲ್ಭಾಗ ಸ್ವಲ್ಪ ಬೆಂದಿದೆ ಅಂದಾಗ ಸುತ್ತಲೂ ಕೂಡ ಸ್ವಲ್ಪ ಇದನ್ನು ನಾವು ಬಿಡಿಸಿ ನಂತರ ತಿರುವು ಹಾಕ್ಕೊಳ್ಬೇಕು. ಹೀಗೆ ತಿರುವು ಹಾಕಿದ ಮೇಲೆ ಮೀಡಿಯಮ್ ಉರಿಗಿಂತ ಒಂದು ಸ್ವಲ್ಪ ಜಾಸ್ತಿ ಉರಿನಲ್ಲಿಟ್ಟು ಹೋಳಿಗೆನ ಬೇಯಿಸ್ತಾ ಇದ್ದೀನಿ. ಮತ್ತು ಹೋಳಿಗೆ ಸುತ್ತಲೂ ಕೂಡ ಈ ಥರ ಸ್ವಲ್ಪ ನಾವು ಎಣ್ಣೆನ ಬಿಟ್ಟು ಸ್ವಲ್ಪ ಈ ಥರ ಕೆಂಪಿಗೆ ಹೋಳಿಗೆನ ಚೆನ್ನಾಗಿ ಬೇಯಿಸ್ಕೊಂಡ್ರೆ ರುಚಿ ಅದ್ಭುತವಾಗಿರುತ್ತೆ. ಈ ಥರ ಹೋಳಿಗೆ ಬೇಯಿಸಿ ಬಿಸಿ ಆಗಿರುವಾಗ ಕೊಡಿ. ಒಬ್ಬರೇ 4 ಹೋಳಿಗೆನ ತಿಂತಾರೆ. ಸೂಪರ್ ಟೇಸ್ಟ್ ಅಂತಲೇ ಹೇಳ್ಬೋದು. ಮತ್ತು ಈ ಥರ ಹೋಳಿಗೆನ ಮಾಡಿಕೊಂಡ್ರೆ 2 ದಿನ ಯಾಕೆ 3 ದಿನ ಇಟ್ಟರೂ ಕೂಡ ಸಾಫ್ಟ್ ಆಗಿರುವಂಥ ಹೋಳಿಗೆನೇ ಇರುತ್ತೆ. ಇದೇ ಥರ ಎಲ್ಲ ಹೋಳಿಗೆನೂ ಕೂಡ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದಾಗಿದೆ. 1 ಬಟ್ಲು ಕಡಲೆಬೇಳೆನಲ್ಲಿ ಸರಿಸುಮಾರು ಒಂದು 8 ಹೋಳಿಗೆನ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೆ. ಈ ಹೋಳಿಗೆನ ಸ್ವಲ್ಪ ತುಪ್ಪನ ಮೇಲೆ ಹಾಕ್ಕೊಂಡು ಹಾಗೇ ತಿನ್ಬೋದು. ಇಲ್ಲಾಂದರೆ ಸ್ವಲ್ಪ ಬಿಸಿಯಾಗಿರುವಂಥ ಹಾಲಿಗೆ ತುಪ್ಪನ ಬೆರೆಸಿ ಹಾಲಿನ ಜೊತೆಗೂ ಕೂಡ ಈ ಹೋಳಿಗೆನ ಊಟ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಯಾವ ಥರ ಸಾಫ್ಟ್ ಆಗಿದೆ ಅಂತಲೂ ಕೂಡ ನೋಡ್ಬೋದು. ಹೂರ್ಣ ಅನ್ನೋಂಥದ್ದು ಕೂಡ ಎಷ್ಟು ಚೆನ್ನಾಗಿ ಫಿಲ್ ಆಗಿದೆ. 2 ಪದರಿನ ಹಾಗೆ ಹೋಳಿಗೆ ರೆಡಿ ಆಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಸುಲಭವಾಗಿ ನಾವು ಹೋಳಿಗೆನ ಯಾವ ಥರ ಮಾಡ್ಕೊಳ್ಬೋದು ಅಂತ. ಹಾಗಿದ್ರೆ ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ರೆಸಿಪಿ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ. ನಮಸ್ಕಾರ.